लहान मुलीवर बलात्कार केलेला व्यक्ती मौलवी नाही असं जिल्हा पोलीस अधीक्षक डॉक्टर भीमाशंकर गुळेद यांनी सांगितले। बुधवारी बेळगाव येथे आयोजित पत्रकार परिषदेत ते बोलत होते। एका मशिदीत 5 वर्षांच्या मुलीवर बलात्कार झाल्याचा आरोप करणारी पोस्ट पुनीत केरेहळी यांनी मंगळवारी संध्याकाळी एक्सवर टाकली होती। त्या पोस्टमध्ये एका व्यक्तीचा आवाज आणि व्हिडिओ क्लिप होती, ज्यामध्ये एक व्यक्ती त्या मुलीवर झोपल्यासारखा दिसत होता असं त्यांनी स्पष्ट केले। या माहितीची त्वरित दखल घेऊन सीएन पोलिसांनी माहिती देण्यात आली। व्हिडिओमध्ये असलेल्या पत्त्यानुसार तपास सुरू करण्यात आला। लगेचच मुरगोड पोलीस ठाण्यालाही याची माहिती देण्यात आली। ही घटना प्रत्यक्षात 5 ऑक्टोबर 2023 रोजी घडलेली आहे। मशिदी शेजारी राहणाऱ्या व्यक्तीनेच त्या मुलीवर बलात्काराचा प्रयत्न केला होता हे तपासात निष्पन्न झालंय। आरोपी त्या घटनेच्या आदल्या दिवशी महालिंगपूरहून आला होता। तो आपल्या चुलत बहिणीच्या घरी आला असताना हे कृत्य केलं होतं। ही घटना समजल्यावर स्थानिकांनी मुलीच्या वडिलांना बोलावून चर्चा केली। त्यावेळी तक्रार नोंदवू नका असं ठरवण्यात आलं। मात्र व्हिडिओ सोशल मीडियावर व्हायरल झाल्यानंतर मुलीच्या पालकांशी पुन्हा संवाद साधण्यात आला, परंतु आई-वडील तक्रार देण्यास तयार नव्हते। यामुळे जिल्हा बाल संरक्षण यंत्रणेच्या माध्यमातून पोलिसांनी स्वतः तक्रार दाखल केली आहे। या तक्रारीच्या आधारावर काल रात्री तुफैल अहमद दादाफीर या आरोपीस अटक करण्यात आली असल्याचंही डॉक्टर गुळेद यांनी सांगितलं। ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಸಂಜೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು ಪುನೀತ್ ಕೆರಳಿ ಅಂತ ಹೇಳಿ। ಆ ಪೋಸ್ಟ್ ಅಲ್ಲಿ ಒಬ್ಬ ತಂದೆ ಆದಂತವನು ತನ್ನ ಮಗಳಿಗೆ ಆದ ಅನ್ಯಾಯವನ್ನ ಯಾರಿಗೋ ಹೇಳ್ತಾ ಇರುವಂತದ್ದು ಆಡಿಯೋ ಕ್ಲಿಪ್ ಇತ್ತು। ಜೊತೆಗೆ ಒಂದು ವಿಡಿಯೋ ತುಣುಕು ಕೂಡ ಅದ್ರ ಜೊತೆ ಅಟ್ಯಾಚ್ ಮಾಡಿದ್ದು। ಅದರಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಮುಗ್ಧ ಬಾಲಕಿಯ ಮೇಲೆ ಮಲಗುವ ರೀತಿಯಲ್ಲಿ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು। ನಮ್ಮ ಜಿಲ್ಲಾ ಸಾಮಾಜಿಕ ಜಾಲತಾಣಗಳ ಮಾನಿಟರಿಂಗ್ ಕೋಶದವರು ಇದನ್ನ ನನ್ನ ಗಮನಕ್ಕೆ ತಂದು ಆ ಹಂಚಿಕೊಂಡಿರ್ತಕ್ಕಂಥ ಪೋಸ್ಟ್ ನಲ್ಲಿಯೇ ಯಾವ ಊರಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಒಂದು ಮಾಹಿತಿ ಹಂಚಿಕೊಂಡಿದ್ರು। ಆ ಒಂದು ಮಾಹಿತಿ ಆಧಾರದ ಮೇಲೆ ಅದು ನಮ್ಮ ಮುರಗೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾ ಇದ್ರಿಂದ ಯರಗಟ್ಟಿ ಅಲ್ಲಿಗೆ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಮತ್ತೆ ಹಿರಿಯ ಅಧಿಕಾರಿಗಳ ತಂಡಗಳನ್ನ ಕಳಿಸಿ ಇದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಶುರು ಮಾಡಿದ್ರು। ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಾದಂತ ಅಂಶ ಏನಪ್ಪ ಅಂತಂದ್ರೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು 2023 ಅಕ್ಟೋಬರ್ 5ನೇ ತಾರೀಕಿನಂದು ಅವತ್ತಿನ ದಿವಸ ಬೆಳಗ್ಗೆ ಸಂದರ್ಭದಲ್ಲಿ ಈ ವ್ಯಕ್ತಿ ಪಕ್ಕದಲ್ಲೇ ಮಸೀದಿಯ ಪಕ್ಕದಲ್ಲೇ ಇರ್ತಕ್ಕಂಥ ಮುಗ್ಧ ಬಾಲಕಿಯನ್ನ ಮಸೀದಿ ಒಳಗಡೆ ಕರೆದುಕೊಂಡು ಹೋಗಿ ಈ ಮೇಲ್ನೋಟಕ್ಕೆ ಅತ್ಯಾಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಬರುವಂತದ್ದು ಅನ್ನೋಂಥದ್ದು ನಮ್ಗೆ ಗೊತ್ತಾಯ್ತು। ಆ ಪ್ರಕಾರವಾಗಿ ಆರೋಪಿಗಳ ಪತ್ತೆಗೆ 2-3 ತಂಡಗಳನ್ನ ರಚಿಸಿ ಬೇರೆ ಬೇರೆ ಕಡೆ ಮಾಹಿತಿಯನ್ನ ಕಲೆ ಹಾಕಲಾಗಿ ಆರೋಪಿತ ಹಿಂದಿನ ದಿವಸ ಈ ಯರಗಟ್ಟಿಗೆ ಬಂದಿರ್ತಾನೆ। ಅವನು ಮೂಲತಃ ಪಕ್ಕದ ಜಿಲ್ಲೆ ಮಾಲಿಂಗ್ಪುರದವನು। ಅಲ್ಲಿ ಅವನ ತಂದೆ ತಾಯಿ ಜೊತೆ ಜಗಳ ಆಡ್ಕೊಂಡು ಇಲ್ಲಿ ಅವನ ಚಿಕ್ಕಮ್ಮನ ಮನೆಗೆ ಬಂದಿರ್ತಾನೆ। ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರೋದು ಕೂಡ ಅಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಾಗುತ್ತೆ। ಆ ಸಂದರ್ಭದಲ್ಲಿ ಅವನ ತಂದೆಗೆ ಕೂಡ ಕರೆಸ್ಬಿಟ್ಟು ಅವರು ಒಂದು ತುಂಬಾ ಇಂಥ ಒಂದು ಹೀನಾಯ ಕೃತ್ಯ ಆದ್ರೂ ಕೂಡ ತಮ್ಮಲ್ಲಿಯೇ ಅದನ್ನ ಒಂದು ಪಂಚಾಯತಿ ರೀತಿ ಮಾಡ್ಕೊಂಡು ಅದನ್ನ ಯಾರ ಗಮನಕ್ಕೂ ತಾರದೆ ಅಲ್ಲಿಗೆ ಮುಚ್ಚಿ ಹಾಕಿರ್ತಾರೆ। ಯಾವಾಗ ನಿನ್ನೆ ಈ ವಿಚಾರ ನಮ್ಮ ಗಮನಕ್ಕೆ ಬಂತು, ಆ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಜನ ವಿಚಾರಣೆ ಮಾಡಲಾಗಿ ಆಗಿರೋ ಘಟನೆ ನಿಜ ಅಂತ ಕಂಡು ಬಂದಿರೋದ್ರಿಂದ ತಕ್ಷಣ ತಂದೆ ತಾಯಿಗೆ ಸಂಪರ್ಕ ಮಾಡಿ ನಾವು ಒಂದು ದೂರನ್ನು ದಾಖಲಿಸಲಿಕ್ಕೆ ಮನವಿ ಮಾಡ್ಕೊಳ್ತೀವಿ। ಯಾಕಂದ್ರೆ ಇದೊಂದು ಘೋರ ಕೃತ್ಯ ಮತ್ತೆ ನಮ್ಮ ನಾಗರಿಕ ಸಮಾಜ ತಲೆ ತಗ್ಸುವಂತ ಕೆಲಸ। ಆದಾಗ್ಯೂ ಕೂಡ ಯಾವಾಗ ಈ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡ್ಲಿಕ್ಕೆ ನಿರಾಕರಿಸ್ತಾರೋ ಆವಾಗ ನಾವು ಇದೊಂದು ಸರ್ಕಾರದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು। ಹಾಗಾಗಿ ಜಿಲ್ಲಾ ರಕ್ಷಣಾ ಮಕ್ಕಳ ಘಟಕವನ್ನ ಸಂಪರ್ಕಿಸಿ ಅವರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ। ಆ ಪ್ರಕಾರವಾಗಿ ಯರಗಟ್ಟೆಯಲ್ಲಿರ್ತಕ್ಕಂಥ ಒಬ್ರು ಅಂಗನವಾಡಿ ಮೇಲ್ವಿಚಾರಕಿಯರು ನಮ್ಗೆ ಈ ವಿಡಿಯೋ ಆಧಾರದ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ। ಆ ಕಂಪ್ಲೇಂಟ್ ನ ಆಧಾರದ ಮೇಲೆ ಇದು 2024 ಜುಲೈ 1ಕ್ಕಿಂತ ಮುಂಚೆ ಆಗಿರೋ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ಐಪಿಸಿ ಕಾಯ್ದೆ ಅನ್ವಯ ಆಗುತ್ತೆ। ಹಾಗಾಗಿ ಐಪಿಸಿ ಒಂದು ಅತ್ಯಾಚಾರದ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಜೊತೆಗೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲೆ ಮಾಡಿಕೊಂಡು ನಾವು ತನಿಖೆಯನ್ನ ಕೈಗೊಂಡಿರ್ತೀವಿ। ರಾತ್ರಿಯೇ
ನಮ್ಮ ಪೊಲೀಸರು ಬಾಲಿಂಗ್ಪುರಕ್ಕೆ ಹೋಗಿರ್ತಾರೆ. ಅವನನ್ನ ಹುಡುಕಾಡಿ ಬೆಳಗಿನ ಜಾವ ಸಂದರ್ಭದಲ್ಲಿ ಅವನ್ನ ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡು ಮುಂದಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆರೋಪಿ ತುಫೆಲ್ ಅಹಮದ್ ನಗರಾಚನ್ ಅಂತ ನಮ್ಮ ವಶದಲ್ಲಿದ್ದಾನೆ. ಅವನ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ತಾ ಇದ್ದೀವಿ. ಈತ ಸ್ವಲ್ಪ ತರಲೆ ಕೆಲಸ ಮಾಡ್ಕೊಂಡು ಅಡ್ಡಾಡೋದಕ್ಕೆ ಮನೆಯಲ್ಲಿ ಗಲಾಟೆ ಆಗಿರುತ್ತೆ. ಜೊತೆಗೆ ಇವನು ಸಾಮಾನ್ಯವಾಗಿ ಈ ಕಬ್ಬಿಣದ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಈ ಕಬ್ಬಿಣದ ಶೆಡ್ಗಳು ಮತ್ತೆ ಪತ್ರಾಸುಗಳನ್ನ ಹೊಡೆಯೋದು, ಆ ರೀತಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಬಟ್ ಮಾಡಿರೋದು ಘೋರ ಕೃತ್ಯ. ಹಾಗಾಗಿ ಅವನ ಮೇಲೆ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ. संकल्प शिंदे, KMM मराठी, बेळगाव.